ಸೊ ಎಲ್ಲರ ವಿಚಾರಣೆ ಆಗಿತ್ತು, ಇವರ ವಿಚಾರಣೆ ಯಾವಾಗ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಆದರೆ ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ನಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆದಿದೆ. ಬೆಳಗ್ಗೆಯಿಂದಲೂ ಎಸ್ಐಟಿ ಕಚೇರಿಯಲ್ಲೇ ಸುಜಾತಾ ಭಟ್ ಅವರನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೇನೆ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಬಂದಿದ್ರು. ಇನ್ನು ಮಧ್ಯಾಹ್ನದ ಊಟವನ್ನು ಕೂಡ ಠಾಣೆಗೆ ಅಧಿಕಾರಿಗಳು ತರಿಸ್ಕೊಟ್ಟಿದ್ದಾರೆ ಅವ್ರಿಗೋಸ್ಕರ. ಊಟವನ್ನ ಮುಗಿಸಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಪುನರ್ ಆರಂಭ ಆಗ್ತಾ ಇದೆ. ಅನನ್ಯ ಭಟ್ ಅಸ್ತಿತ್ವ ಸೇರಿದಂತೆ ಹಲವು ಮಾಹಿತಿಗಳನ್ನ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಎಲ್ಲದಕ್ಕೂ ಇದಕ್ಕೇನೆಲ್ಲ ದಾಖಲೆಗಳಿದ್ದಾವೋ ಅದೆಲ್ಲವನ್ನು ಕೂಡ ಹಾಜರುಪಡಿಸೋಕೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಯಾಕೆ ಅಂತಂದ್ರೆ ಈ ಅನನ್ಯ ಭಟ್ ಕೇಸ್ ಇದೆಯಲ್ಲ, ಈ ಕೇಸ್ನಲ್ಲಿ ಸಾವಿರಾರು ಪ್ರಶ್ನೆಗಳಿದ್ದಾವೆ. ಕೇವಲ ಒಂದೆರಡು ಅಷ್ಟೇ ಅಲ್ಲ, ಸಾವಿರಾರು ಪ್ರಶ್ನೆಗಳಿದ್ದಾವೆ. ಹೀಗಾಗಿ ಎಲ್ಲವನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಅದಾದ ನಂತರ ಅವರಿಂದ ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಎಸ್, ಬೆಳಿಗ್ಗೆ 5 ಗಂಟೆಯಿಂದ ಶುರುವಾಗಿದೆ ಒಂದು ಪ್ರಶ್ನೆಗಳ ಸುರಿಮಳೆ. ಇನ್ನು ಎಷ್ಟೊತ್ತು ಆಗಬಹುದು, ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ದಾಖಲೆಗಳನ್ನ ಕೇಳ್ತಾರೆ ಅಧಿಕಾರಿಗಳು. ಸೊ ಎಲ್ಲ ದಾಖಲೆಗಳನ್ನ ಸುಜಾತಾ ಭಟ್ ಅವರು ಒದಗಿಸಿದ್ದಾರಾ? ರಾಹುಲ್, ಸದ್ಯದ ಮಟ್ಟಿಗೆ ಹೇಳಿದಂಥ ಯಾವುದೇ ದಾಖಲೆಗಳನ್ನು ಸದ್ಯದ ಮಟ್ಟಿಗೆ ತಂದಿಲ್ಲ. ಹಾಗಾಗಿ ಮತ್ತೆ ಯಾವುದ್ಯಾವುದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರೂವ್ ಮಾಡಬೇಕಾದಂತಹ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಹೇಳಿರುವಂಥದ್ದು. ಗುಣಪಾಲ್ ಅವರು ಈಗಾಗಲೇ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸದ್ಯ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ಊಟವನ್ನು ಅವರದೇ ಏನು ಜೊತೆಗೆ ಬಂದಂತಹ ವ್ಯಕ್ತಿಗಳ ಮೂಲಕ ತರಿಸಿರುವಂಥದ್ದು. ಮಧ್ಯಾಹ್ನ ಊಟದ ಬಳಿಕ ಈಗ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಮತ್ತೆ ವಿಚಾರಣೆ ಆರಂಭವಾಗಿರುವಂಥದ್ದು. ಸುಮಾರು 5 ಗಂಟೆಗಳ ಕಾಲ, 5 ಗಂಟೆ 5:15ವರೆಗೂ ವಿಚಾರಣೆ ನಡೀಬೋದು. ನಂತರದಲ್ಲಿ ಯಾವುದೇ ಪೂರಕ ದಾಖಲೆ ಇಲ್ಲ, ಅದನ್ನು ಮತ್ತೆ ಇನ್ನೊಂದು ಡೇಟ್ ಕೊಟ್ಟು ಅದನ್ನು ತರಲಿಕ್ಕೆ ಹೇಳ್ತಾರೆ. ನಂತರದಲ್ಲಿ ದಯಾಮ ಅವರು ಕೂಡ ಇನ್ನೂ ವಿಚಾರಣೆ ಮಾಡಬೇಕಾಗಿದೆ. ಯಾಕಂದರೆ ಸದ್ಯ ಪ್ರಾಥಮಿಕ ತನಿಖೆಯಷ್ಟೇ ಆಗಿರುವಂಥದ್ದು. ಇನ್ನು ಮುಖ್ಯವಾಗಿ ದಯಾಮ ಅವರು ಈ ತನಿಖೆಯನ್ನು ವಿಚಾರಣೆಯನ್ನು ಮಾಡ್ತಾರೆ. ಆಗ ಎಲ್ಲವೂ ದಾಖಲೆಗಳು ಇರಬೇಕಾಗತ್ತೆ. ಎಲ್ಲೆಲ್ಲಿ ಕಲ್ತದ್ದು, ಅವರ ಬಾಲ್ಯ, ಶಿಕ್ಷಣ ಇರ್ಬೋದು, ಅಥವಾ ಅವರು ಸ್ಟೆನೋಗ್ರಾಫರ್ ಆಗಿ ಎಲ್ಲಿ ಕೆಲಸ ಮಾಡ್ತಿದ್ರು, ಮತ್ತು ಎಲ್ಲೆಲ್ಲಿ KMC ಅಲ್ಲಿ ಏನು ನನ್ನ ಮಗಳು ಮೆಡಿಕಲ್ ಓದ್ತಾ ಇದ್ರು ಅಲ್ಲಿನ ದಾಖಲೆ ಇರ್ಬೋದು, ಇವೆಲ್ಲವನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಕೆಲವು ಕಡೆ ಹೇಳಿರುವಂಥದ್ದು ನನ್ನ ಮನೆಯನ್ನು ಸುಟ್ಟು ಹಾಕಿದ್ರು, ಅಲ್ಲಿ ಎಲ್ಲವೂ ದಾಖಲೆ ನಾಶ ಆಗಿದೆ ಅನ್ನೋಂಥದ್ದು. ಆದರೆ ಎಲ್ಲದಕ್ಕೂ ಪೂರಕ ದಾಖಲೆಗೆ ಬೇಕೇ ಬೇಕಾಗುತ್ತೆ. ಸುಮ್ಮನೆ ಕೇವಲ ಹೇಳಿಕೆಗಳ ಮೂಲಕ ಅದನ್ನು ನಂಬಿಸಲಿಕ್ಕೆ ಆಗಲ್ಲ. ಯಾಕಂದರೆ ನಾಳೆ ನ್ಯಾಯಾಲಯಕ್ಕೆ ಅದನ್ನು ಸಾಕ್ಷಿಗಳನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲ ದಾಖಲೆಗಳನ್ನು ಸುಜಾತಾ ಭಟ್ ಅವರು ಕೊಡಲೇಬೇಕಾಗುತ್ತೆ. ಹೀಗಾಗಿ ಸದ್ಯ ಇವತ್ತು ಪ್ರಾಥಮಿಕ ವಿಚಾರಣೆ ಆಗಿದೆ. ಮತ್ತೆ ಸಂಜೆಯ ನಂತರ ಅಥವಾ ನಾಳೆ ಅದನ್ನು ಅಥವಾ ಇನ್ನೊಂದು ಡೇಟ್ ಕೊಟ್ಟರೆ ಆ ಸಂದರ್ಭದಲ್ಲಿ ಅವರು ಎಲ್ಲ ದಾಖಲೆಗಳನ್ನು ಯಾವುದು ಕೇಳ್ತಾರೋ ಅದನ್ನು ತಂದು ಒಪ್ಪಿಸಬೇಕಾಗತ್ತೆ. ಅಲ್ಲಿ ಮತ್ತೆ ಆ ದಾಖಲೆಗಳ ಪೂರಕವಾಗಿ ವಿಚಾರಣೆ ಆಗುತ್ತೆ. ಈ ದಾಖಲೆಗಳಿಗೂ ನಿಮ್ಮ ಹೇಳಿಕೆಗೂ ಯಾವ ವ್ಯತ್ಯಾಸ ಇದ್ದರೆ ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಅಥವಾ ಎಲ್ಲಾದರೂ ಈ ಹೇಳಿಕೆಯಲ್ಲಿ ಈ ಶಿಕ್ಷಣ ಇರ್ಬೋದು, ಬಾಲ್ಯ ಇರ್ಬೋದು, ಅಥವಾ ಎಲ್ಲಿ ಕಿಡ್ನ್ಯಾಪ್ ಆಗಿತ್ತು ಅಲ್ಲಿ ಆ ಹೇಳಿಕೆ ಇರ್ಬೋದು, ಮತ್ತು ಯಾರಾದರೂ ಆ ರಶ್ಮಿ ಎನ್ನುವಂಥ ಒಂದು ವಿದ್ಯಾರ್ಥಿನಿ ಏನು ಅನನ್ಯ ಭಟ್ ಏನು ಸಹಪಾಠಿ ಅಂತ ಹೇಳ್ತಾರೆ, ಅವರ ಹೇಳಿಕೆ ಎಲ್ಲರೂ ಕರೆ ಮಾಡಿದರೆ ಅದನ್ನು ಕೂಡ ಪ್ರೂವ್ ಮಾಡಬೇಕಾಗತ್ತೆ. ಸ್ಟೆನೋಗ್ರಾಫರ್ ಆಗಿದ್ದಕ್ಕೂ ಪ್ರೂವ್ ಮಾಡಬೇಕಾಗತ್ತೆ. ಇವೆಲ್ಲವನ್ನು ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ದಾಖಲೆಗಳನ್ನು ಕೊಡಲೇಬೇಕಾಗುತ್ತೆ. SIT ಮುಂದೆ ಹಾಜರುಪಡಿಸಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮತ್ತೊಂದು ಡೇಟ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಹಾಜರಾಗಿ ವಿದ್ಯುತ್ ದಾಖಲೆಗಳು ಜೊತೆಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ, ಹೇಳಿಕೆಯನ್ನು ಕೊಡಬೇಕಾಗತ್ತೆ, ವಿಚಾರಣೆಗೆ ಎದುರಿಸಲೇಬೇಕಾಗತ್ತೆ. ರಾಹುಲ್, ಈಗ ಪರೀಕ್ಷಿತ್ ಕಾಡ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ಅನನ್ಯ ಭಟ್ ಕೇಸ್ನಲ್ಲಿ ಕ್ಷಣಕ್ಕೊಂದು ತಿರುವು, ಗಳಿಗೆಗೊಂದು ಹೇಳಿಕೆಯನ್ನ ಸುಜಾತಾ ಭಟ್ ಅವರು ಕೊಡ್ತಾ ಇದ್ರು. ಸೊ ಈಗಿರುವಂತಹ ಒಂದು ಕುತೂಹಲ ಏನು ಅಂತಂದ್ರೆ, SIT ಅಧಿಕಾರಿಗಳ ಒಂದು ಹೇಳಿಕೆ ಏನಿದೆ, ಇವರಿಂದ ಪಡ್ಕೊಳ್ಳುವಂತಹ ಹೇಳಿಕೆ ಏನಿದೆ, ಅದರಲ್ಲಿ ಏನಾದರೂ ಟ್ವಿಸ್ಟ್ ಕೊಡ್ತಾರಾ ಅಂತ. ಎಸ್, ಖಂಡಿತ ಬಹಳಷ್ಟು ಟ್ವಿಸ್ಟ್ ಆಗುತ್ತೆ. ಯಾಕಂದರೆ ಈ ಮೊದಲು ಎದ್ದ ಹೇಳಿಕೆಗಳು, ನಂತರ ಬಂದ ಹೇಳಿಕೆಗಳು, ತದನಂತರ ಬಂದ ಹೇಳಿಕೆಗಳಿಗೆ ಭಾಳಷ್ಟು ವ್ಯತ್ಯಾಸ ಇತ್ತು. ಒಮ್ಮೆ ಆ ಹೇಳಿಕೆಯನ್ನು ಅದು ಸುಳ್ಳು ಅಂತ ಹೇಳ್ತಾರೆ, ಇನ್ನೊಮ್ಮೆ ಅದನ್ನು ಸತ್ಯ ಅಂತ ಹೇಳ್ತಾರೆ. ಅನನ್ಯ ಭಟ್ ಈ ಫೋಟೋವೇ ಅಲ್ಲ ಹೇಳ್ತಾರೆ, ಇನ್ನೊಮ್ಮೆ ಅನನ್ಯ ಭಟ್ ನನ್ನ ಫೋಟೋ ನನ್ನ ಬೆದರಿಕೆಗೊಳಗಾಗಿ ನಾನು ಹೇಳಿಕೆಯನ್ನು ಬದಲಾಯಿಸಿದೆ ಅಂತ ಹೇಳ್ತಾರೆ. ಆದರೆ ಬೆದರಿಕೆ ಯಾರು ಕೊಟ್ಟರು, ಎಲ್ಲಿ ಕೊಟ್ಟರು, ಹೇಗೆ ಕೊಟ್ಟರು ಅನ್ನುವಂಥದ್ದು ಕೂಡ ಅವರು ಪ್ರೂವ್ ಮಾಡಬೇಕಾಗತ್ತೆ. ಯಾಕಂದರೆ ಕೇವಲ ಬೆದರಿಕೆಯನ್ನು ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಅದನ್ನು ಸಾಕ್ಷ್ಯಗಳು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಹಿಂದೆ ಎಲ್ಲೆಲ್ಲಿ ಅವರು ಇಂಟರ್ವ್ಯೂಗಳನ್ನು ಕೊಟ್ಟಿದ್ರು, ಹೇಳಿಕೆಗಳನ್ನು ಕೊಟ್ಟಿದ್ರು, ಯೂಟ್ಯೂಬ್ ಇರ್ಬೋದು,
ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಅವೆಲ್ಲವನ್ನ ಅದಕ್ಕೆ ಸರಿಯಾಗಿ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ, ಮತ್ತು ಪೂರಕ ದಾಖಲೆ ಕೊಡಬೇಕಾಗತ್ತೆ. ಮತ್ತು ಅನನ್ಯ ಭಟ್ ಇದ್ದಾರೆ ಅನ್ನುವಂಥದ್ದು ಅಂದರೆ ಅದರ ಅಸ್ತಿತ್ವವನ್ನು ಅವರು ನಿಜ ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಮುಂದಿನ ದಿನಗಳಲ್ಲಿ ದಯಾಮ್ ಅವರು ಮುಂದಿನ ಡೇಟ್ನಲ್ಲಿ ಎದುರಿಸುವ ವಿಚಾರಣೆಯನ್ನು ಅವರು ಎದುರಿಸಿ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅವರೇ ಕಾನೂನಿನ ಸಂಕಷ್ಟಕ್ಕೆ ಒಳಗಾಗಿ ಆಗ್ತಾರೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.